ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯಮರ್ದನಂ ವಂದೇ ಕೃಪಾತಪಃ ಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹೈಗ್ರೀವಪದಾಶ್ರಯಾನ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದಸುಖೋದ್ಭಾಸೀಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ 6321000 ಮೂರೆರಡು ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳ ಈವ ಗುರು ಪವಮಾನ ಸಲಹೆಮ್ಮ. ಈ ಶ್ಲೋಕದಲ್ಲಿ ಜಗನ್ನಾಥದಾಸರು ಮುಖ್ಯ ಪ್ರಾಣದೇವರ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ, ಅವರ ಬಗ್ಗೆ ಒಂದು ಸಾಲಲ್ಲೆಲ್ಲ ತಿಳಿದುಕೊಳ್ಳಿಕ್ಕೆ ಅಸಾಧ್ಯವಾದಂತಹ ಮಾತು. ಜೀವೋತ್ತಮರು, ಅಂತಹ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ನಮ್ಮನ್ನು ಸಲಹಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಕೆಲವು ಅಂಶಗಳನ್ನು ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿದುಕೊಳ್ಳುವ ಯತ್ನವನ್ನು ಮಾಡೋಣ. ಎಂತಹ ಮುಖ್ಯ ಪ್ರಾಣದೇವರು, ಅವರ ಅನುಗ್ರಹ ನಮ್ಮ ಮೇಲೆ ಎಷ್ಟಿದೆ ಅನ್ನುವುದನ್ನು ಒಂದು ಮಾತಲ್ಲಿ ತಿಳಿದುಕೊಳ್ಳುವುದು. ಯಾಕಂದರೆ ಉಳಿದದ್ದೆಲ್ಲ ನಂತರದ್ದು. ಮುಖ್ಯವಾಗಿ ಏನು ಅಂತಂದರೆ ಶ್ವಾಸೋಚ್ಛ್ವಾಸ. ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಇಲ್ಲ ತೀರ್ಮಾನ ಮಾಡಲಿಕ್ಕೆ ಇದೊಂದೇ ಸಾಧನ. ಏನು ಅಂತ ಕೇಳಿದರೆ ಉಸಿರಾಟ. ಎಲ್ಲಿಯವರೆಗೆ ಉಸಿರಾಟ ನಡೀತಾ ಇರ್ತದೆ ಅಲ್ಲಿಯವರೆಗೆ ವ್ಯಕ್ತಿ ಇದ್ದಾನೆ ಅಂತ ಅರ್ಥ. ಅಂತಹ ಮುಖ್ಯ ಪ್ರಾಣದೇವರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬ ಜೀವರಾಶಿಯಲ್ಲಿಯೂ ಕೂಡ ಕುಳಿತು 6321000 6 ಅಂತಂದರೆ 6 × 3 18, 2 18 + 2 20, 1 20 + 1 21,000, 32 3 × 2 ಶತ ಇಂಟು 100. ಶತ ಅಂದರೆ 100 ಇಂಟು 100 ಅಂದರೆ 3 × 2 × 100 ಅಂದರೆ 600. ಇಷ್ಟು ಶ್ವಾಸ ಜಪಗಳ ಅಂದರೆ 21,600 ಪ್ರತಿದಿನ ಎವ್ರಿ ಡೇ ನಮ್ಮದೊಳಗೆ ಕುಳಿತು ಆ ಮುಖ್ಯ ಪ್ರಾಣದೇವರು ಅಂದರೆ ಎಲ್ಲ ಜೀವರಾಶಿಗಳ ಒಳಗೂ ಕುಳಿತು ಮಾಡ್ತಾರೆ. ಪ್ರಪಂಚದಲ್ಲಿ ಎಷ್ಟೆಲ್ಲ ಜೀವರಾಶಿಗಳಿದ್ದಾವೆ ಎಲ್ಲ ಜೀವರಾಶಿಗಳಲ್ಲೂ ಕುಳಿತು ಆ ಮುಖ್ಯ ಪ್ರಾಣದೇವರು ಶ್ವಾಸ ಜಪವನ್ನು ಮಾಡ್ತಾ ಇರ್ತಾರೆ ಅಂತ. ಇಲ್ಲಿ ಇದಕ್ಕಿಂತ ದೊಡ್ಡ, ನಾವು ಲೋಕದಲ್ಲಿ ಎಷ್ಟು ಮುಖ್ಯ ಪ್ರಾಣದೇವರನ್ನು ಎಣಿಸಬೇಕು ಅಂತ. ಯಾರೋ ಒಬ್ಬ ಒಂದು ಡ್ರಾಪ್ ಕೊಟ್ಟರೆ ಇಲ್ಲಿಂದ ಅಲ್ಲಿಗೆ ಥ್ಯಾಂಕ್ಸ್ ಹೇಳ್ತೇವೆ, ಅಥವಾ ಇನ್ಯಾರೋ 10 ರೂಪಾಯಿ ಕೊಟ್ಟರೆ ಸ್ಯಾಲ್ರಿ ಅಂತ ಅವರಿಗೆ ಋಣಿಯಾಗಿರ್ತೇವೆ. ಯಾವುದೋ ಒಂದು ಪೆನ್ಸಿಲ್ ಕೊಟ್ಟರೆ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಕೃತಜ್ಞರಾಗಿರ್ತೇವೆ. ಅದೇನು ಎಲ್ಲ ಬಹಳ ಚಿಕ್ಕ ವಿಷಯ. ನಮ್ಮ ಇಡೀ ಉಸಿರಾಟ, ನಮ್ಮ ಜೀವನವೇ ಯಾವುದರ ಮೇಲೆ ನಿರ್ಭರವಾಗಿದೆ. ಅಂತಹ ಆ ಉಸಿರು, ಆ ಉಸಿರನ್ನು ಮುಖ್ಯ ಪ್ರಾಣದೇವರು ನಮ್ಮೊಳಗೆ ನಿಂತು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಕೃತಜ್ಞರಾಗಿರಬೇಕು ನಾವು ಮುಖ್ಯ ಪ್ರಾಣದೇವರಿಗೆ. ನಾವು ನಮಗೆ ಅವರನ್ನು ಬಿಟ್ಟು ಅಂತಂದರೆ ಇಲ್ಲವೇ ಇಲ್ಲ ನಾವು ಅಂತ ಅರ್ಥ. ಯಾರೋ ಒಬ್ಬ ಏನೋ ಒಂದು ಹಣ ಕೊಡಲಿಲ್ಲ, ಊಟ ಕೊಡಲಿಲ್ಲ, ಎಲ್ಲೋ ಬೇಡಿ ತಿನ್ಬೋದು, ಅಥವಾ ಸ್ವಲ್ಪ ದಿವಸ ಊಟ ತಿಂಡಿ ನೀರು ಬಿಟ್ಟಾದರೂ ಇರ್ಬೋದು. ಉಸಿರು ಒಂದು ಕ್ಷಣ ಅಲ್ಲ, ದಿನಕ್ಕೆ 21,000 24 ಅವರ್ಸಲ್ಲಿ 21,600 ಅಂದರೆ ನಾವು ಡಿವೈಡ್ ಮಾಡಿಕೊಂಡು ನೋಡೋಣ ಪರ್ ಸೆಕೆಂಡ್ ಎಷ್ಟು, ಪರ್ ಮಿನಿಟ್ ಎಷ್ಟು ಅಂತ. ಇಷ್ಟು ಜಪಗಳನ್ನು ಅಂದರೆ ಅವರು ಭಗವಂತನನ್ನು ಜಪ ಮಾಡಿ ಅದರಿಂದ ಅವರಿಗೆ ಸಿಕ್ಕಿದ್ದನ್ನು ನಮಗೆ ಧಾರೆ ಎರೆದು ಕೊಡ್ತಾ ಇದ್ದಾರೆ. ಎಷ್ಟು ಅದ್ಭುತ, ಎಷ್ಟು ಕಾರುಣ್ಯ. ಒಬ್ಬರು ಇಬ್ಬರಿಗೆ ಅಲ್ಲ, ಎಲ್ರಿಗೂ. ಎಂಥವರಿಗೆ? ಅಧಮರಿಗೆ, ಇನ್ನು ಯಾರು ಕಲಿಯಾದಿಗಳಲ್ಲಿಯೂ ಕೂಡ ಅವರು ಪಕ್ಷಪಾತಿಗಳಾಗಿ ಅಲ್ಲ, ಅತ್ಯಂತ ಕಾರುಣ್ಯದಿಂದ ಎಲ್ಲರವರೆಗೂ ಕಲಿವರೆಗೂ ಅವರಲ್ಲಿಯೂ ಕುಳಿತು ಶ್ವಾಸೋಚ್ಛ್ವಾಸ ಮಾಡ್ತಾ ಇರುವಂತಹ ದೊಡ್ಡ ಆ ಒಂದು ಔದಾರ್ಯ ಮೂರ್ತಿ ಮುಖ್ಯ ಪ್ರಾಣದೇವರು. ಅಂದರೆ ಒಬ್ಬರು ಆವಾತನು ತೊಲಗೆ ಹರಿತಾ ತೊಲಗುವ ಅಂತ ಮಧ್ವನಾಮದಲ್ಲಿ ಹೇಳ್ತಾರೆ.
ಆ ವಾತನು ನಮ್ಮೊಳಗಿದ್ರೆ ಹರಿತಾ ನೆಲೆಸಿರುವ ಆ ವಾತನು ಅಂದರೆ ವಾಯುದೇವರು ಅಂತ. ಅವನು ಹೊರಟ್ರೆ ಜೀವದಿಂದ ಭಗವಂತನೂ ಹೊರಟು ಬಿಡ್ತಾನೆ, ಅಂದರೆ ಆ ಜೀವ ಇಲ್ಲ ಅಂತ ಆಗತ್ತೆ. ಹಾಗಾಗಿ ನಮ್ಮ ಇಡೀ ಅಸ್ತಿತ್ವಕ್ಕೆ ಮುಖ್ಯ ಕಾರಣದಾದವರು ಮುಖ್ಯ ಪ್ರಾಣದೇವರು. ಅವರಿಗೆ ಆದ್ದರಿಂದಲೇ ಅವರು ಮುಖ್ಯ ಪ್ರಾಣರಲ್ಲೆಲ್ಲ ಉತ್ತಮರು ಅಂತ ಅರ್ಥ, ಜೀವೋತ್ತಮರು. ಯಾಕೆ ಪ್ರಾಣರಲ್ಲಿ ಉತ್ತಮರು ಅಂತ ಹೇಳಿದ್ರು ಅಂತ ಕೇಳಿದರೆ, ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಮುಖ್ಯವಾದ್ದೇನು ಅಂದರೆ ಉಸಿರು. ಅದನ್ನು ಆ ಮುಖ್ಯ ಪ್ರಾಣದೇವರು ನಮಗೆ ಧಾರೆ ಎರಿತಾ ಇದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರನ್ನು ಅಗತ್ಯವಾಗಿ ಚಿಂತನೆ ಮಾಡಬೇಕು. ಇದಕ್ಕಿಂತ ಉತ್ತಮವಾದ ವಿಷಯವನ್ನು ನಾವು ಇನ್ಯಾರಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಜೀವಕೋಟಿಯಲ್ಲಿ ಶ್ವಾಸೋಚ್ಛ್ವಾಸ ಮಾಡಿಸುವವರು ನಮಗೆ ಅಂತ ಮೊದಲನೆಯದಾಗಿ ಆ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಕುಳಿತು ಪ್ರತಿದಿನ 21,600 ಹಂಸ ಜಪವನ್ನು ಮಾಡ್ತಾ ನಮ್ಮಲ್ಲಿ ಆ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಹೆಸರೇ ಶ್ವಾಸ ಜಪ ಅಂತ. ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಕುಳಿತು ಹಂಸ ಜಪ ಮಾಡಿದ್ರೇ ನಮಗೆ ಶ್ವಾಸ ಬರುವಂತಹದ್ದು, ಶ್ವಾಸೋಚ್ಛ್ವಾಸ. ಇದು ಅದ್ಭುತ ಕ್ರಿಯೆ. ಇದು ಯಾವಾಗ ಅರಿವಿಗೆ ಬರುತ್ತೆ ಅಂತಂದರೆ, ನಾವು ಕಣ್ಣೆದುರಿಗೆ ನೋಡ್ತಾ ಇರ್ತೀವಿ ಕೆಲವರೆಲ್ಲ ವೆಂಟಿಲೇಟ್ರಲ್ಲಿ ಹೋದಾಗ. ಅಲ್ಲಿ ಎಂತಹ ಪರಿಸ್ಥಿತಿ, ಯಾವ ವೈದ್ಯರಿಗೂ ಏನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮಗೆ ಉಸಿರಿನ ಮಹತ್ವ ಜನರಿಗೆ ಅರಿವಿಗೆ ಬರುತ್ತೆ. ಆದರೆ ಈ ಇಡೀ ಜನ್ಮ ಪರ್ಯಂತ ಅಂದರೆ ಕಲ್ಪ ಪರ್ಯಂತ ಅಂತ ಹೇಳ್ತಾರೆ. ಈಗ ಹುಟ್ಟಿದಾಗ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲಿಯೂ, ಪ್ರತಿ ಹುಟ್ಟಿನಲ್ಲಿಯೂ, ಪ್ರತಿ ಜೀವರಿಗೂ ಆ ಶ್ವಾಸೋಚ್ಛ್ವಾಸ ಪ್ರತಿ ಜೀವರಲ್ಲಿಯೂ ಕುಳಿತು ಮಾಡುವಂತಹ ದೊಡ್ಡ ದೇವತೆ ಆ ಮುಖ್ಯ ಪ್ರಾಣದೇವರು. ಹಾಗಾಗಿ ಅವರನ್ನು ಈಗ ನಮಗೆ ಎಚ್ಚರ ಇದೆ. ಈ ಎಚ್ಚರವನ್ನು ನಮಗೆ ಕೊಟ್ಟಿರುವವರು ಮುಖ್ಯ ಪ್ರಾಣದೇವರು. ಪುಣ್ಯಕ್ಕೆ ಮಾಧ್ವ ಜನ್ಮವನ್ನು ಕೊಟ್ಟು ಇಂತಹ ಮುಖ್ಯ ಪ್ರಾಣದೇವರೇ ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಇರುವುದು ಅಂತ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಆದರೆ ನಮಗೆ ಆ ಬುದ್ಧಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ನಾವು ಅಗತ್ಯವಾಗಿ ಅಂತ ಹೇಳ್ತಾ ಅವರು ಹೀಗೆ ರಚಿಸಿ, ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳನ್ನು ಕೊಡ್ತಾರೆ. ಇದು ಕೂಡ ಕೊಡುವವರು ಭಗವಂತನ ಅಪ್ಪಣೆಯ ಮೇರೆಗೆ ಇಂತಿಂಥ ಜೀವರಾಶಿಗಳಿಗೆ ಇಂತಿಂಥದ್ದು ಅಂತ ಭಗವಂತ ಹೇಳಿದ್ದಾನೆ. ಅದನ್ನು ಗುರುತಿಸಿ ನೀವು ಅದನ್ನು ವ್ಯವಸ್ಥೆ ಮಾಡಿ ಅಂತ ಪ್ರಾಣದೇವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಅಲ್ಲ, ಪ್ರಾಣದೇವರಿಗೆ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ ಯಾವ ಜೀವ ಎಂಥದ್ದು ಅಂತ ಕೇಳಿದರೆ, ಇದರಲ್ಲಿಯೂ ಕೂಡ ಒಂದು ತತ್ವ ಉಂಟು. ಹೇಗೆ ಅಂತ ಕೇಳಿದರೆ, ಈಗ ನಮ್ಮ ಜೀವಸ್ವರೂಪ ಇದೆ ಅಂತ ನಾವು ಹಿಂದೆ ನೋಡಿದ್ದೆವು. ಜೀವಸ್ವರೂಪ, ಒಳಗಿಂದ ಜೀವಸ್ವರೂಪ ಇದೆ. ಅದರ ಒಟ್ಟಿಗೆನೆ ಬಿಂಬನಾದಂತಹ ಹರಿಯ ಸ್ವರೂಪ ಇದೆ. ಇದೆರಡೂ ಒಟ್ಟೊಟ್ಟಿಗೆ ಇರುವಂತಹದ್ದು ಅಂತ ನಾವು ನೋಡಿದ್ದೇವೆ. ಆದರೆ ಈ ಜೀವ ಸ್ವರೂಪದ ಒಳಗೆ ಇತರ ದೇವತೆಗಳಿಗೆ ಅವಕಾಶ ಇಲ್ಲ, ಅಂದರೆ ಎಂಟ್ರಿ ಇಲ್ಲ ನಮ್ಮ ಜೀವಸ್ವರೂಪದ ಒಳಗೆ. ಜೀವಸ್ವರೂಪದ ಹೊರಗಿರುವಂತಹ ಲಿಂಗದೇಹದ ಹೊರಗಿರುವಂತಹ ಈ ನಮ್ಮ ಕಣ್ಣಿಗೆ ಕಾಣುವಂಥ ಏನು ನಾವು ಕೈ ಮುಟ್ಟಿ ನಾವು ಅಂತ ಹೇಳ್ತೇವೆ, ಈ ದೇಹದಲ್ಲಿರುವಂತಹ ಜಡಮನಸ್ಸೇನಿದೆ ಅಲ್ಲಿಗೆಲ್ಲ ರುದ್ರದೇವರಿಗೆಲ್ಲ ಅಲ್ಲಿಯ ತನಕ ವ್ಯಾಪ್ತಿ ಇದೆ ಶರೀರದಲ್ಲಿ. ಆದರೆ ಅದಕ್ಕೂ ಒಳಗಿರುವಂತಹ ಲಿಂಗದೇಹದ ಒಳಗಿರುವಂತಹ ಸ್ವರೂಪ ದೇಹ ಏನಿದೆ ಅಲ್ಲಿಗೆ ಈ ಅವರಿಗೆಲ್ಲ ಎಂಟ್ರಿ ಇಲ್ಲ. ಅಲ್ಲಿ ಪರಶುಕ್ಲತ್ರಯರಿಗೆ ಮಾತ್ರ ಎಂಟ್ರಿ ಇರುವಂಥದ್ದು. ಮುಖ್ಯವಾಗಿ ಮುಖ್ಯ ಪ್ರಾಣದೇವರಿಗೆ ಆ ಜೀವ ಸ್ವರೂಪದಲ್ಲಿ ಎಂಟ್ರಿ ಇದೆ. ಹಾಗಾಗಿ ಆ ಜೀವ ಸ್ವರೂಪ ಎಂಥದ್ದು ಅನ್ನುವಂಥರ ಪರಿಚಯ ಮುಖ್ಯ ಪ್ರಾಣದೇವರಿಗೆ ಇದೆ. ಆದ್ದರಿಂದ ಅವರಿಗೆ ಸರಿ ಗೊತ್ತು ಯಾರು ಸಾತ್ವಿಕ ಶರೀರ, ಯಾರು ತಾಮಸಿಕ, ಯಾರು ರಾಜಸಿಕ ಅಂತ ಗೊತ್ತು. ಅವರವರಿಗೆ ಬೇಕಾದಂತಹ ಸ್ಥಿತಿಯನ್ನು, ಅವರವರಿಗೆ ಸಿಗಬೇಕಾದಂತಹ ಸ್ಥಾನಗಳಿಗೆ ಬೇಕಾದಂತಹ ಸಾಧನೆಗಳನ್ನು ಆ ವ್ಯಕ್ತಿಗಳಲ್ಲಿ ಅದೇ ಪ್ರಕಾರ ಮಾಡಿಸುವಂತಹ ದೊಡ್ಡ ಜವಾಬ್ದಾರಿಯನ್ನು ಭಗವಂತ ಮುಖ್ಯ ಪ್ರಾಣದೇವರಿಗೆ ಕೊಟ್ಟಿದ್ದಾನೆ. ಭಗವಂತನ ನೇರ ಪ್ರತಿಬಿಂಬ ಮುಖ್ಯ ಪ್ರಾಣದೇವರು. ಭಗವಂತನೂ 32 ಲಕ್ಷಣದವ, ಮುಖ್ಯ ಪ್ರಾಣದೇವರು 32 ಲಕ್ಷಣದವ, ಅಂದರೆ ಬಿಂಬ ಪ್ರತಿಬಿಂಬ ಭಾವದಿಂದ. ಹಾಗಾಗಿ ನಾವು ಏನು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಮಗೊಂದು ಮೀಡಿಯಂ ಬೇಕು. ನಮಗೆ ನೇರ ಭಗವಂತನ ಸಂಪರ್ಕ ಇಲ್ಲ.
ಅವನ ಹತ್ರ ಹೋದರೂ ಅವ್ನು ತೋರ್ಪಡಿಸಿಕೊಳ್ಳೋದು ಮುಖ್ಯ ಪ್ರಾಣದೇವರ ಮೂಲಕನೇ ಬರಬೇಕು ನಾವು. ಹಾಗಾಗಿ ನಮಗೆ ಮುಖ್ಯ ಪ್ರಾಣದೇವರ ದೊಡ್ಡ ಔದಾರ್ಯ ಇದೆ, ಅದನ್ನು ನಾವು ನೆನಪಿಸಬೇಕು ಅಂತ ಈ ಶ್ಲೋಕದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಇನ್ನು ರುಜುಗಳು ಅದೆಲ್ಲ ನೆನ್ನೆ ನೋಡಿದ್ದೇವೆ ನಾವು, ಅದೇ ಇಲ್ಲಿಗೆ ಅನ್ವಯ ಆಗ್ತದೆ ಮುಖ್ಯ ಪ್ರಾಣದೇವರಿಗೆ. ಹೀಗೆ ಈ ಒಂದು ಹಾಗಾಗಿ ಮುಖ್ಯ ಪ್ರಾಣದೇವರೇನು ಸಾತ್ವಿಕರಿಗೆ ಒಳ್ಳೆಯ ಸುಖಕ್ಕೆ ಬೇಕಾದಂತಹ ಮಾರ್ಗ, ಸಂಸಾರ ಅನ್ನುವಂಥ ಮಿಶ್ರರಿಗೆ ಸಂಸಾರ, ಮಿಶ್ರರು ಅಂದರೆ ರಾಜಸಿಕರು, ಅವರಿಗೆ ನಿತ್ಯ ಸಂಸಾರ, ಹಾಗೂ ಆ ಅಧಮರು ಏನಿದ್ದಾರೆ ಕಲಿಯಾದಿಗಳು ದೈತ್ಯರು ಅವರಿಗೆ ತಮಸ್ಸು, ಇದನ್ನು ದುಃಖ, ಅದನ್ನು ಕೊಡುವಂತಹ ಒಂದು ದೊಡ್ಡ ಜವಾಬ್ದಾರಿ. ಅಂದರೆ ಜೀವರು ಯಾರ್ಯಾರು ಹೇಗೆ ಎಲ್ಲ ಪ್ರತ್ಯೇಕೀಕರಿಸಿ ಅವರಿವರಿಗೆ ಬೇಕಾದಂತಹ ಒಂದು ಸಾಧನವನ್ನು ಆ ಮುಖ್ಯ ಪ್ರಾಣದೇವರು ಮಾಡ್ತಾರೆ ಅನ್ನುವಂತಹದ್ದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಮುಖ್ಯ ಪ್ರಾಣದೇವರನ್ನು ಮರೆತು ಇರಬಾರ್ದು ನಿಜವಾಗಿ. ಆದರೆ ನಮ್ಮ ಅನಿವಾರ್ಯತೆ ಇದೆ, ಯಾಕಂದರೆ ನಿದ್ರಾವಸ್ಥೆ ಅನ್ನುವಂಥದ್ದಿದೆ, ನಮಗೆ ಇತ್ಯಾದಿ ಇದೆ. ಆದರೆ ಎಷ್ಟು ಸಮಯ ಸಿಗತ್ತೋ ನಮಗೆ ಸುಮ್ಮನೆ ಹಾಳು ಹೊರಟೆ ಹೊಡೆಯದೆ ಅಥವಾ ಇನ್ಯಾವುದೋ ಫಿಲ್ಮು ಇತ್ಯಾದಿಗಳನ್ನು ಮಾಡದೆ ಆ ಕ್ಷಣಗಳಲ್ಲಾದರೂ ಕೂಡ ನಾವು ಎಷ್ಟು ಟೈಮ್ ನಾವು ವೇಸ್ಟ್ ಮಾಡ್ತಾ ಇರ್ತೇವಲ್ಲ. ನಿಜವಾಗಿ ಈ ನಮ್ಮ ಜ್ಞಾನಿಗಳನ್ನೆಲ್ಲ ನೋಡಿದ್ರೆ ಅವರು 20 ತಾಸು ಅವರು ಚಿಂತನೆ ಮಾಡ್ತಾರೆ. ಅಷ್ಟೆಲ್ಲ ನಮಗೆ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ಕೊನೆಯ ಪಕ್ಷ ನಾನು ಹೇಳೋದಿಷ್ಟು, ವೇಸ್ಟ್ ಮಾಡುವಂಥ ಟೈಮು ತುಂಬ ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ವೇಸ್ಟ್ ಮಾಡ್ತಾ ಇರ್ತಾರೆ ಟೈಮನ್ನು. ಏನು ಮಾಡಬೇಕು ಅಂತ ಅಷ್ಟು ಕ್ಷಣದಲ್ಲಾದರೂ ಅಟ್ಲೀಸ್ಟು ಪ್ರಾರಂಭ ಮಾಡೋಣ ಮುಖ್ಯ ಪ್ರಾಣದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ. ನಾವು ಸುಮ್ಮನೆ ಕೂತಿರ್ತೇವೆ, ಏನೋ ದೈಹಿಕ ಅನಾರೋಗ್ಯ ಇರ್ಬೋದು, ಆದರೆ ಮನಸ್ಸಿಗೆ ಏನೋ ಅನಾರೋಗ್ಯ ಇಲ್ವಲ್ಲ, ಪ್ರಾಣದೇವರು ಹಬ್ಬ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತ ನಾವು ಚಿಂತನೆ ಮಾಡ್ಬೋದಲ್ಲ. ಅಥವಾ ಈಗಂತೂ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಆ ಯೂಟ್ಯೂಬೋ ಅಥವಾ ಯಾವುದಾದ್ರೂ ಒಂದು ಪ್ಲೇಯರ್ ಹಾಕಿದರೆ 12 ಸ್ತೋತ್ರ ಪ್ಲೇ ಆಗ್ತಾ ಇರುತ್ತೆ. ವಿದ್ಯಾಭೂಷಣರು ಅದ್ಭುತವಾಗಿ ನಮಗೆ 12 ಸ್ತೋತ್ರಗಳನ್ನು ಹೇಳಿದ್ದಾರೆ. ಆಚಾರ್ಯ ಮಧ್ವರ ಗ್ರಂಥಗಳನ್ನೆಲ್ಲ ಬಹಳ ಹಾಕಿರ್ತಾರೆ. ಅದನ್ನೆಲ್ಲ ಅಟ್ಲೀಸ್ಟ್ ಅದನ್ನು ಕೇಳುವುದ್ರಲ್ಲ ಅಟ್ಲೀಸ್ಟ್ ನಾವು ತತ್ಪರರಾಗಬೇಕು ಅಂತ. ಇನ್ನು ಈ ಶ್ಲೋಕದಲ್ಲಿ ಕೆಲವು ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ ಆ ಜಗನ್ನಾಥದಾಸರು. ಅದನ್ನು ಸ್ವಲ್ಪ ಗಮನಿಸುವುದು ಅಂತಾದರೆ ಇಲ್ಲಿ ಶಬ್ದಗಳು ಒಟ್ಟಿಗೆ 632 ಶತಶ್ವಾಸ ಅಂತಂದರೆ 21,600 ಅಂತ ಆಯಿತು. ಆದರೆ ಇದನ್ನು ಒಂದು ಯಾಕೆ 21,000 ಅಂತಲೇ ಹೇಳ್ಬಿಡ್ಬೋದಿತ್ತಲ್ಲ, ಅವ್ರಿಗೇನು ಶಬ್ದ ಕೊರತೆ ಏನಿಲ್ಲ. ಆದರೆ ಇದು ಯಾಕೆ ಹೀಗೆ ಹೇಳಿದ್ದಾರೆ ಅಂತಂದರೆ ಇದನ್ನು ಸ್ವಲ್ಪ ನಾವು ಗಮನಿಸಿದರೆ ಒಳ್ಳೆ ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. 632 ಅಂತ ಶಬ್ದ ಮಾಡಿದ್ದಾರಲ್ಲ, ಅದಕ್ಕೆ ಸಾವಿರದ ಅಂತ ಒಂಚೂರು ಸೇರಿಸ್ಕೊಳ್ಳೋಣ. ಮತ್ತು ಸಾವಿರ ಅನ್ನುವಂಥ ಶಬ್ದವನ್ನು ಸಾವು ಇರದ ಅಂತ ಮಾಡಿ ಸಾವಿರದ ಅಂತ ಒಟ್ಟಿಗೆ ಓದಲಿಕ್ಕೆ ಬರುತ್ತೆ. ಹೀಗೆ ಮಾಡಿದಾಗ ನಮಗೆ ಸಾವಿರದ ಪರಿಸ್ಥಿತಿ ಬರಬೇಕು. ಸಾವು ಇರದ ಪರಿಸ್ಥಿತಿ ಅಂದರೂ ಮೋಕ್ಷ ಅಂದರೂ ಒಂದೇ ಅರ್ಥ. ಆ ಮೋಕ್ಷದ ಪರಿಸ್ಥಿತಿ ಬರಬೇಕು ಅಂತಂದರೆ ನಾವು 632 ಮೆಟ್ಟಿ ನಿಲ್ಲಬೇಕು. ಏನದು 6, ಏನು 3, ಏನು 2 ಅಂತ ಸ್ವಲ್ಪ ನೋಡುವ ಪ್ರಯತ್ನವನ್ನು ಮಾಡುವುದು ಅಂತಾದರೆ 6 ಅಂತಂದರೆ ಜನ್ಮಾದಿಗಳು 6 ಅಂತ ಹೇಳ್ತಾರೆ. ಅಂದರೆ 6 ತೆರೆಯ ನೋಡಂಬಿಗ ಅಂತ ದಾಸರದ್ದೊಂದು ಹಾಡಿದೆ, ಅಂಬಿಗ ನಾನಿಂದ ನಂಬಿದೆ ಅಂತ. ಅಲ್ಲಿ 6 ತೆರೆಗಳು. ಇದು ಪದೇ ತೆರೆ ಅಂತಂದರೆ ಟೈಡ್ಸ್ ಅಂತ ಅರ್ಥ. ನಾವು ಬೀಚಿಗೆಲ್ಲ ಹೋದವರು ನಮಗೆ ಪರಿಚಯ ಇದೆ. ಬೀಚಲ್ಲಿ ಹೋದಾಗ ಆ ಟೈಡ್ಸ್ ನಮ್ಮ ಹತ್ರ ಬರುತ್ತೆ, ಪುನಃ ಹೋಗುತ್ತೆ, ಬರುತ್ತೆ, ಪುನಃ ಹೋಗುತ್ತೆ. ಅಂದರೆ ನೆವರ್ ಎಂಡಿಂಗ್ ಟೈಡ್ದು ಸೈಕಲ್ ಇದೆ ಇದು. ಇದು ಯಾವುದು ಅಂತ ಕೇಳಿದರೆ 6 ಯಾವುದದು? ಜನ್ಮಾದಿಗಳು ಅಂತ ಹೇಳ್ತಾರೆ. ಜಾಯತೆ ಅಂದರೆ ಹುಟ್ಟುವುದು, ಅಸ್ಥಿ ಅಂತಂದರೆ ಇರುವುದು, ವರ್ಧತೆ ಅಂತಂದರೆ ಬೆಳೆಯುವುದು. ಒಂದು ಮಗುವನ್ನು ನೋಡೋಣ, ನಾವು ಮಕ್ಕಳಾಗೆ ಬೆಳೆದದ್ದಲ್ವ, ಬೆಳೆಯುವುದು ವರ್ಧತೆ. ವಿಪರಿಣಮತೆ ಒಂದು ಮಾನಸಿಕ ವಿಕಾರಗಳು ಆಗ್ತದೆ ಅಥವಾ ದೈಹಿಕ ವಿಕಾರಗಳು ಆಗ್ತದೆ ನಾವು ಬೆಳೀತಾ, ಇದು ವಿಪರಿಣಮತೆ. ಅಪಕ್ಷೀಯತೆ ಏನು ಭಾರೀ ಹಾರಾಡಿದ, ಚಿಕ್ಕ ವಯಸ್ಸಲ್ಲಿ ಹಾರಾಡಿದ ಇನ್ನೇನು ಮುಪ್ಪು ವಾರ್ಧಕ್ಯ ಬಂತು, ಅಪಕ್ಷೀಯತೆ ಕುಗ್ಗುತ್ತಾ ಬಂದ, ಲ್ಯಾಗ್ ಫೇಸ್ ಅಂತ ಹೇಳ್ತಾರೆ. ಒಂದು ದಿನ ಏನು ಹೇಳು ಹೆಸರು ಇಲ್ಲದೆ ವಿನಶ್ಯತಿ, ಸತ್ತ ಅಂತ.
ಇದು 6 ತೆರೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಜೀವನದಲ್ಲಿ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಈ ಜನ್ಮ ಮುಗಿದ್ರೆ ಮುಂದಿನ ಜನ್ಮದಲ್ಲಿ ಪುನಃ ಹಾಗೆ ಪ್ರಾರಂಭದಿಂದ ಪುನಃ ಇದೇ ಥರ. ಅಂದರೆ ಈ ಸೈಕಲ್ಲನ್ನು ನಾವು ಮೆಟ್ಟಬೇಕು, 6 ಮೆಟ್ಟಬೇಕು. ಆಗ 1000 ಲೋಕ ಸಿಗ್ತದೆ. ನಂತರದ್ದು 3, 6, 3, 2, 1 ಅಂತ ಉಂಟು. ಅಲ್ಲಿ 3 ಏನು ಅಂತಂದರೆ, ಈ ಇಡೀ ಜಗತ್ತು ಸೃಷ್ಟಿಗೆ ಬರುವುದು ಹೇಗೆ ಅಂತಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಈ 3ರಲ್ಲಿ ಇಂಬ್ಯಾಲೆನ್ಸ್ ಆದಾಗ ಏರುಪೇರು ಮಾಡಿ ಸೃಷ್ಟಿಗೆ ತರುವುದು ಅಂತ. ಹಾಗಾಗಿ ಬಾಹ್ಯ ದೇಹಕ್ಕೆ ಪ್ರಾಕೃತವಾದಂತಹ ಸತ್ವರಜಸ್ತಮೋ ಗುಣಗಳ ವ್ಯಾಪಾರ ಇದು. ಅಂದರೆ ಕೆಲವರಲ್ಲಿ ಸತ್ವ ಹೆಚ್ಚಿರುತ್ತೆ. ಈಗ ನಮ್ಮ ಬಗ್ಗೆನೇ ಸಾಧಕರು ಅಂತ ಇಟ್ಕೊಳ್ಳೋಣ, ಸಾತ್ವಿಕ ಗುಣ ಹೆಚ್ಚಿದೆ, ಆದರೆ ತಮೋ ಗುಣಗಳು ಕೂಡ ಇದೆ. ಈ 3 ಗುಣವನ್ನು ಮೆಟ್ಟಿ ನಿಲ್ಲಬೇಕು. ಅಂದರೆ ಪ್ರಾಕೃತವಾದಂತಹ ಸತ್ವರಜಸ್ತಮೋ ಗುಣಗಳನ್ನು ಮೆಟ್ಟಬೇಕು. ಮೆಟ್ಟಿದಾಗ ಅದು 1000 ಲೋಕಕ್ಕೆ ಹೋಗ್ಲಿಕ್ಕಾಗತ್ತೆ ಅಂತ. ಇನ್ನು 2, 6, 3, 2 ಅಂತ ಇದೆ ಅಲ್ಲಿ ಶಬ್ದ. 2 ಅಂದರೆ ಯಾವುದು ಅಂತಂದರೆ, ನಮಗೆ ಹಿಂದೆ ನಾವು ನೋಡಿದ್ವಿ, ನಮಗೆ ಸಾಕ್ಷಾತ್ಕಾರಕ್ಕೆ ಬೇಕಾದದ್ದು ಎರಡು ರೀತಿಯ ಸಾಕ್ಷಾತ್ಕಾರ ಆಗಬೇಕು. ಒಂದು ಆತ್ಮ ಸಾಕ್ಷಾತ್ಕಾರ, ಒಂದು ಬಿಂಬ ಸಾಕ್ಷಾತ್ಕಾರ ಅಂತ ನೋಡಿದ್ದೆವು. ಆದರೆ ಅದೆರಡು ಆಗಲಿಕ್ಕೆ ನಮಗೆ ಪ್ರತಿಬಂಧಕಗಳಾಗಿ ಎರಡು ಪ್ರಕೃತಿಗಳು ಇದ್ದಾವೆ. ಅದು ಯಾವುದು ಅಂತಂದರೆ ಸ್ವಗುಣಾಚ್ಛಾದಿಕ ಅಂತ ಒಂದು ಪ್ರಕೃತಿ. ಅದು ಏನು ಮಾಡುತ್ತೆ ಅಂತಂದರೆ ಸ್ವಗುಣ, ನಮ್ಮದೇ ಆದಂತಹ ಗುಣ ಆನಂದ ಏನಿದೆ ಅದು ನಮಗೆ ಸಿಗಲಿಕ್ಕೆ ಅಡ್ಡ ಬರುವಂತಹ ಪ್ರತಿಬಂಧಕವಾದಂತಹ ಪ್ರಕೃತಿ ಏನಿದೆ ಅದಕ್ಕೆ ಸ್ವಗುಣಾಚ್ಛಾದಿಕ. ತನ್ನ ಗುಣವನ್ನು ಆಚ್ಛಾದನೆ ಮಾಡ್ತದೆ, ಅದರ ಅನುಭವ ಪಡಲಿಕ್ಕೆ ಬಿಡುವುದಿಲ್ಲ, ಅದನ್ನು ಸ್ವಗುಣಾಚ್ಛಾದಿಕ ಅಂತ ಕರೆದ್ರು. ಇನ್ನೊಂದು ಪರಮಾಚ್ಛಾದಿಕ ಅಂತ, ಅದು ಬಿಂಬ ಸಾಕ್ಷಾತ್ಕಾರಕ್ಕೆ ಪ್ರತಿಬಂಧಕವಾದಂಥದ್ದು. ಅಂದರೆ ಪರಮ ಅಂದರೆ ಪರಮಾತ್ಮ, ಅವನ ಗುಣಗಳನ್ನು ನಮಗೆ ತಿಳಿಯೋದಕ್ಕೆ ಬಿಡುವುದಿಲ್ಲ, ಅದು ಬಿಂಬ ಸಾಕ್ಷಾತ್ಕಾರಕ್ಕೆ ಪ್ರತಿಬಂಧವಾದದ್ದು. ಇದು 2. ಈ 2 ನಾವು ಮೆಟ್ಟಿ ನಿಲ್ಲಬೇಕು, ಆಗ 1000 ಲೋಕ ಸಿಗ್ತದೆ. ಇನ್ನೊಂದೇನು 6, 3, 2, 1 ಅಂತ ಉಂಟಲ್ಲಿ. 1 ಅಂತಂದರೆ ಪ್ರಸಿದ್ಧವಾದ್ದು ಲಿಂಗದೇಹ. ಲಿಂಗದೇಹದ ಗಟ್ಟಿಯಾದಂತಹ ಆವರಣ ನಮ್ಮಲ್ಲಿ ಬಂದು ಕೂತಿದೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಬಹಳ ಕಷ್ಟ ಅದನ್ನು ಆ ಆವರಣವನ್ನು ಪರಿಹಾರ ಮಾಡಿಕೊಳ್ಳುವುದು. ಅದಕ್ಕೆ ಅದು 1 ಅಂತ ಅರ್ಥ. ಅದನ್ನು ಮೆಟ್ಟಿ 1000 ಲೋಕಕ್ಕೆ ಹೋಗ್ಬೇಕು ನಾವು. ಇದಕ್ಕೆಲ್ಲ ಒಬ್ಬನು ಗತಿ ನಮ್ಮನ್ನು ಇದನ್ನು ತಗೊಂಡು ಹೋಗಲಿಕ್ಕೆ ಅಂತಂದರೆ ಅದು ಮುಖ್ಯ ಪ್ರಾಣದೇವರು ಅಂತ. ಹಾಗಾಗಿ 6, 3, 2, 1 ಮೆಟ್ಟಿ 1000 ಲೋಕಕ್ಕೆ ಹೋಗಬೇಕು. ಏನು ನಾವು ಕ್ಲೂಲೆಸ್, ನಮಗೆ ಏನೂ ಗೊತ್ತಿಲ್ಲ. ಇಂಥದ್ದು ಇದೆ ಅಂತಲೇ ಪರಿಚಯ ಮಾಡಿಸಿಕೊಟ್ಟವರು ನಮಗೆ ಮುಖ್ಯ ಪ್ರಾಣದೇವರು ತಮ್ಮ ಸರ್ವಮೂಲ ಗ್ರಂಥಗಳ ಮೂಲಕ. ಹಾಗಾಗಿ ಇದನ್ನು ಪಡೆಯುವುದು ಹೇಗೆ ಅಂತ ಕೇಳಿದರೆ, ಅದಕ್ಕೆ ತಾ ರಚಿಸಿ, ತಾ ಅಂತಂದರೆ ಅವರು ರಚಿಸಿದ್ರು. ಏನನ್ನು ರಚಿಸಿದ್ರು ಅಂತಂದರೆ 32 ಶತಶ್ವಾಸ. ಅಂದರೆ ಬಹಳ ರೋಚಕವಾಗಿ ಜಗನ್ನಾಥದಾಸರು ಇದರಲ್ಲಿ ಅಡಗಿಸಿಟ್ಟಿದ್ದಾರೆ ಅರ್ಥಗಳನ್ನು. ಸ್ವಲ್ಪ ಅದನ್ನು ನೋಡೋದು ಅಂತಂದರೆ 32 ಶತಶ್ವಾಸ ಹೇಗೆ ಅರ್ಥ ಮಾಡ್ಕೊಳ್ಳೋದಿರೋದು ಇದನ್ನು ಅಂದರೆ, 3 ಆಚಾರ್ಯ ಮಧ್ವರು ಇಂತಹ ಲೋಕಕ್ಕೆ ಹೋಗಲಿಕ್ಕೆ ಸಾಧನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಏನದು ಅಂತಂದರೆ 32 ಶತಶ್ವಾಸಗಳ ತಾ ರಚಿಸಿ ಅಂತ ಅಲ್ಲಿಗೆ ಅನ್ವಯ ಮಾಡಿದರೆ, 32 ಅಂದರೆ ಏನು? 3 ಅಂತಂದರೆ 3 ವೇದಗಳು, ಅಲ್ಲಿ ಉಪನಿಷತ್ ಅಂತ ಇಟ್ಕೊಳ್ಬೇಕು. ಇನ್ನು 2 ಅಂತಂದರೆ ಮಹಾಭಾರತ, ರಾಮಾಯಣ. ಈ 2 ಶತಶ್ವಾಸ, ಈ 2 ಏನಿದೆ, ಈ 3 ಅಪೌರುಷೇಯವಾದಂತಹ 3 ಗ್ರಂಥಗಳು, ಇನ್ನು 2 ಗ್ರಂಥಗಳು ಪೌರುಷೇಯವಾದಂತಹದ್ದು. ಇವಿಷ್ಟಕ್ಕೂ ಕೂಡ ಶತಶ್ವಾಸ ಅಂದರೆ, ಶ್ವಾಸ ಅಂತಂದರೆ ಉಸಿರಿನಂತೆ ಇರುವಂತಹ, ಅಂದರೆ ಉಸಿರಿನಂತೆ ಇರುವಂತಹ ಈ 3 ವೇದಗಳು, ಉಪನಿಷತ್ ಇತ್ಯಾದಿಗಳು ಹಾಗೂ 2 ಮೂಲರಾಮಾಯಣ, ಪಂಚರಾತ್ರ ಇಂಥವುಗಳಿಗೆ ಉಸಿರಿನಂತಿರುವಂತಹ ಶತ ಅಂತಂದರೆ ಏನರ್ಥ ಅಂತಂದರೆ,
ಇದಕ್ಕೆ ಸರ್ವಮೂಲ ಗ್ರಂಥಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಶತ ಅಂದರೆ ಏನು ಅಂತಂದರೆ, ಶತ ಅಂತಂದರೆ ಬಹಳ ವಿಸ್ತೃತವಾದ ಅಂತಲೂ ಒಂದು ಅರ್ಥ ಇದೆ. ಶತಶಬ್ದಕ್ಕೆ ಬಹಳ ಅಂತ ಅರ್ಥ ಬರುತ್ತೆ, ಹಂಡ್ರೆಡ್ಸ್ ಅಂತ ಇಟ್ಕೊಳ್ಬೋದು ನಾವು. ಹಾಗೆ ಮಾಡಿದರೆ ಶತಶ್ವಾಸ ಅಂದರೆ ಉಸಿರಿನಂತಿರುವಂತಹ ಈ ವೇದ ಹಾಗೂ ಪುರಾಣವನ್ನು ನಮಗೆ ತಿಳಿಸಿಕೊಡುವಲ್ಲಿ ಉಸಿರಿನಂತಿರುವಂತಹ ಆ ಸರ್ವಮೂಲ ಗ್ರಂಥಗಳನ್ನು ನಮಗೆ ರಚಿಸಿ ಕೊಟ್ಟಿದ್ದಾರೆ ಅಂತ. ನಮಗೆ ಮುಖ್ಯವಾಗಿ ಬೇಕಾದ್ದು ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ವೇದಗಳು, ಪುರಾಣಗಳು ಅಂತ 3 ವೇದಗಳು, ಇನ್ನು ಈ ಮಹಾಭಾರತ, ರಾಮಾಯಣ ಅಂತ. ಅದರಲ್ಲಿ ಅಷ್ಟಾದಶ ಪುರಾಣಗಳನ್ನು ಸೇರಿಸಿಕೊಳ್ಬಹುದು ನಾವು. ಯಾಕಂದರೆ ಮಹಾಭಾರತದಲ್ಲಿ ಇಲ್ಲದೇ ಇರುವಂಥದ್ದು ಮತ್ತೆಲ್ಲೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಪುರಾಣಗಳನ್ನು ಇದರೊಳಗೆ ಅಡಗಿಸಿ ಸೇರಿಸಿಕೊಂಡ್ರೆ ಮುಖ್ಯವಾಗಿ ಇದಕ್ಕೆ ವೇದಗಳು ಹಾಗೂ ಇದರಲ್ಲಿ ಹೇಗೆ ಅಂತಂದರೆ ಇದಕ್ಕೆ ಶ್ವಾಸವನ್ನು ಕೊಟ್ಟಿದ್ದಾರೆ ಅಂತ ಹೇಗರ್ಥ ಅಂತಂದರೆ, ಆ ಪುರಾಣಗಳು ಹಾಗೂ ವೇದಗಳು ಅದು ನಿಸ್ತೇಜವಾಗಿತ್ತು. ಈಗ ವೇದ ಇದೆ, ಯಾರಿಗೂ ಅರ್ಥ ಆಗಲ್ಲ, ಏನು ಮಾಡಬೇಕದ್ರಿಂದ? ಒಂದು ಪುಸ್ತಕ ಅಲ್ವಾ ವೇದ ಅಂತಂದರೆ, ಒಂದು ಪುಸ್ತಕ ಅಂತ. ಅದಕ್ಕೆ ಉಸಿರೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇತ್ತು. ಆಚಾರ್ಯ ಮಧ್ವರ ಮುಂದಿನ ಕಾಲದವರು ಹಾಗೆ ಅದನ್ನು ಸಫಕೇಟ್ ಮಾಡಿ ಇಟ್ಟಿದ್ರು. ಅದಕ್ಕೆ ಶ್ವಾಸ ತುಂಬಿದವರು ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಯಾಕಂದರೆ ಆ ವೇದಕ್ಕೆ ಭಗವಂತ ಆ ಸಕಲ ಗುಣ ಪರಿಪೂರ್ಣ ಅಂತ ಅರ್ಥ ಕೊಟ್ಟರೆ ಗುಣನೇ ಇಲ್ಲ ಅಂತ ಹೇಳಿಬಿಟ್ರು ಅವರು. ಹಾಗಾದಾಗ ಏನಾಯಿತು? ದೇವರನ್ನೇ ಒಂದು ರೀತಿ ಕೊಂದು ಬಿಟ್ಟಾಗಾಯ್ತಲ್ವ. ಅಲ್ಲ, ದೇವರು, ನಾನು ಹೇಳ್ತಾ ಇರೋದು ಕಲೋಕಿಯಲ್ ಲ್ಯಾಂಗ್ವೇಜಲ್ಲಿ, ದೇವರು ಸಾಯುವುದಿಲ್ಲ, ಎಲ್ರಿಗೂ ಗೊತ್ತಿರುವ ವಿಷಯ. ಆದರೆ ಈ ಹಿಂದಿನ ಮತಾಚಾರ್ಯರು ಹಾಗೆ ಮಾಡಿ ಇಟ್ಟರು ಅದಕ್ಕೆ ಅರ್ಥವನ್ನು. ನಿರಾಕಾರ ಅಂದರೆ ಏನರ್ಥ? ಒಬ್ಬ ವ್ಯಕ್ತಿಯನ್ನು ನಿರಾಕಾರ ಮಾಡಿಬಿಟ್ರು ಅಂದರೆ ಏನರ್ಥ? ಆ ವ್ಯಕ್ತಿಯನ್ನು ಕೊಂದದ್ದು ಅಂತಲೇ ಅರ್ಥ. ಮತ್ತು ಈ ಜಗತ್ತು ಮಿಥ್ಯ ಅಂತ ಹೇಳಿಬಿಟ್ರೆ ಏನೂ ಇಲ್ಲ, ಅದರದ್ದು ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಹೇಳಿಬಿಟ್ರೆ ಏನಂತ? ಇಂತಹ ಅರ್ಥ ಬರುವಂತಹ ಏನು ಮತಾಚಾರ್ಯರು ಅದನ್ನು ಪ್ರವೃತ್ತಿ ಮಾಡಿದ್ರು, ಇಟ್ ಈಸ್ ಲೈಕ್ ಕಿಲ್ಲಿಂಗ್ ದೋಸ್ ವೇದಾಸ್ ಆ್ಯಂಡ್ ಉಪನಿಷತ್ಸ್ ಆ್ಯಂಡ್ ಮಹಾಭಾರತ, ರಾಮಾಯಣ. ಅಂತಹ ಸ್ಥಿತಿಯಲ್ಲಿದ್ದಂತಹ ವೈದಿಕ ಪರಂಪರೆಗೆ ಉಸಿರು ಹಾಕಿದವರು ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಯಾಕಂದರೆ ಪುನರುತ್ತೇಜನ ಮಾಡಿದವರು, ಪುನರ್ಜೀವನ ತಂದು ಕೊಟ್ಟವರು, ವೇದವ್ಯಾಸರಿಗೆ ಸಮ್ಮತವಾದಂತಹ ಅರ್ಥವನ್ನು ಕೊಡ್ತಾ ಈ ಪುರಾಣ, ಈ ಇಡೀ ವೈದಿಕ ವೇದಾಂತ ಪ್ರಪಂಚಕ್ಕೆ ಉಸಿರು ಕೊಟ್ಟವರು ಮುಖ್ಯ ಪ್ರಾಣದೇವರು ಅನ್ನುವಂತಹ ದೃಷ್ಟಿಯಲ್ಲಿ ಶತಶ್ವಾಸ ಅಂದರೆ, ಶತ ಅಂತಂದರೆ ಚೆನ್ನಾಗಿ ಅದನ್ನು ದಷ್ಟಪುಷ್ಟವನ್ನಾಗಿ 100 kgs ಮಾಡಿದ್ರು ಅಂತ ಬೇಕಾದರೂ ಇಟ್ಕೊಳ್ಳೋಣ, ಅಷ್ಟು ಪೌಷ್ಟಿಕವನ್ನಾಗಿ ಮಾಡಿ, ಅದು ಕೇವಲ ವೇದ ಇದ್ದರೆ ನಮಗೆ ಹೀಗೆ ಅರ್ಥ ಆಗೋಲ್ಲ. ಸರಿಯಾದ ಸರ್ವಮೂಲಗಳ ಒಂದು ಉಸಿರನ್ನು ಅದಕ್ಕೆ ತುಂಬಿಸಿ ನಮಗೆ ಕೊಟ್ಟಂಥವರು ಮುಖ್ಯ ಪ್ರಾಣದೇವರು ಅಂತ ತಿಳ್ಕೊಳ್ತಾ 3 ಶತಶ್ವಾಸಗಳನ್ನು ರಚಿಸಿ, ಇನ್ನು ಜಪಗಳ ಅಂತ ಉಂಟಲ್ಲಿ. ಜಪಗಳು ಅಂತಂದರೆ ನಮಗೆ ನೇರ ನಾವು ಆ ಶಬ್ದ ಪ್ರಪಂಚಕ್ಕೆ ಪ್ರವೃತ್ತಿ ಮಾಡಿದರೆ ಅಷ್ಟು ಸರಿಯಾಗಿ ಅದಕ್ಕೆ ಅರ್ಥ ಆಗಲಿಕ್ಕೆ ಕೆಲವು ಸಾಧನಗಳು ಬೇಕು. ಆ ಸಾಧನಗಳು ಏನು ಅಂತಂದರೆ ಜಪಗಳು. ನಾವು ಗುರುಮಂತ್ರ ಜಪ ಅಥವಾ ನಮಗೆ ಏನು ವಿಹಿತವಾದಂತಹ ಜಪಗಳಿದ್ದಾವೆ ಅದನ್ನು ಮಾಡ್ತಾ 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 ನಾವು ಕರ್ಮಾಚರಣೆಯ ಮೂಲಕ ಜ್ಞಾನವನ್ನು, ಕರ್ಮಾಚರಣೆಯೂ ಬೇಕು, ಜ್ಞಾನವೂ ಬೇಕು. ಅದು ಹೇಗೆ, ಏನು ಜಪ ಮಾಡಬೇಕು ಅಂತ ಕೇಳಿದರೆ ತಂತ್ರಸಾರ ಸಂಗ್ರಹ ಇಂಥ ಗ್ರಂಥಗಳಲ್ಲಿ ಆಚಾರ್ಯ ಮಧ್ವರು ಕನಿಷ್ಠ ಪಕ್ಷ 72 ಜಪಗಳನ್ನಂತೂ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಪುರಾಣಾದಿಗಳಲ್ಲಿ ಇಂತಹ ಜಪಗಳನ್ನು ಕೂಡ ವಿಧಿಸಿದ್ದುಂಟು. ಹೀಗೆ ಜಪಗಳನ್ನು ಕೂಡ ರಚಿಸಿ ಇನ್ನೇನು ಮಾಡಿದ್ರು ಅಂತಂದರೆ 3 ವಿಧ ಜೀವರ ಒಳಗೆ ಇದ್ದು, ಈಗ ನಮಗೇ ಆಗಲಿ ನಮ್ಮ ಜೀವದಲ್ಲೇ ಆಗಲಿ ಏನೋ ಸ್ವರೂಪ ಇದ್ದಿರಬಹುದು, ಆದರೆ ಪ್ರಾಣದೇವರು ಒಳಗೆ ಕೂತು, ಈಗ ನಾವೇನಾದರೂ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣದೇವರು ಏನು ಮಾಡ್ತಾರೆ, ಮೊದಲು ನಮಗೆ ಎಚ್ಚರವನ್ನು ತಂದು ಕೊಡ್ತಾರೆ. ನೀನು ಓದ್ತಾ ಇರುವಂಥದ್ದೋ, ನೀನು ಮಾಡ್ತಾ ಇರುವಂಥದ್ದೋ ಅದಕ್ಕೆ ತಾನು ಸಾಕ್ಷಿಯಾಗಿದ್ದೇನೆ ಅಂತ ಒಳಗಿಂದ ಅಂತಃಸತ್ವವನ್ನು ಪ್ರಚೋದನೆ ಮಾಡ್ತಾರೆ. ಹಾಗಾಗಿ ಜೀವರ ಒಳಗೆ ಇದ್ದು ಅಬ್ಜಕಲ್ಪ ಪರ್ಯಂತ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನಮ್ಮನ್ನೇ ಅಂತ ನೋಡಿಕೊಳ್ಳೋಣ. ನಮ್ಮೊಳಗೆ ಪ್ರಾಣದೇವರು ಖಂಡಿತ ಇದ್ದಾರೆ.
ಎಲ್ಲಿಯವರೆಗೆ ಇರ್ತಾರೆ? ನಮ್ಮನ್ನು ಕೊಡುವ ತನಕ. ಎಲ್ಲಿ ತನಕ? ಬ್ರಹ್ಮದೇವರಿಗೆ ಒಪ್ಪಿಸುವ ತನಕ. ಬ್ರಹ್ಮದೇವರಿಗೆ ಒಪ್ಪಿಸಿ ಮುಖ್ಯ ಪ್ರಾಣದೇವರು ನಂತರದ ಪ್ರಳಯದ ಆದಮೇಲೆ ಬ್ರಹ್ಮದೇವರಾಗಿ ಬರುವುದು. ಹಾಗಾಗಿ ನಮ್ಮನ್ನೆಲ್ಲ ತಗೊಂಡೋಗಿ ಬ್ರಹ್ಮದೇವರಿಗೆ ಒಪ್ಪಿಸ್ತಾರೆ ಮುಖ್ಯ ಪ್ರಾಣದೇವರು. ಅದಕ್ಕೆ ಅಬ್ಜ ಕಲ್ಪ ಪರ್ಯಂತ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಕಲ್ಪ ಪರ್ಯಂತ ಇಷ್ಟೆಲ್ಲ ನಮ್ಮ ಸಾಧನೆಗಳನ್ನು ಮಾಡಿ ಮತ್ತೆ ಅವರ ಕೈಯಲ್ಲಿ ತಗೊಂಡು ಹೋಗಿ ಕೊಡ್ತಾರೆ ಅಂತ. ಇದು ನಾವು ನಮ್ಮ ಬಗ್ಗೆ ಅಂತ ಇಟ್ಟುಕೊಳ್ಳೋಣ. ಅವರದ್ದು ವ್ಯಾಪ್ತವಾಗಿದೆ. ಅವರು ಅವರವರ ಒಬ್ಬರೊಬ್ಬರ ಒಂದೊಂದು ಲೋಕಕ್ಕೆ ಕಳಿಸ್ತಾರೆ. ಅದು ಅವರ ನಮಗೆ ಇಟ್ಟುಕೊಂಡಾಗ ನಮ್ಮೊಳಗೆ ಪ್ರತ್ಯಕ್ಷವಾಗಿ ನಮ್ಮ ಜೀವ ಸ್ವರೂಪದಲ್ಲಿ ನಿಂತು ನಾವು ಮಾಡುವುದಕ್ಕೆಲ್ಲ ಸಾಕ್ಷಿಗಳಾಗಿ ಅವರು ಈ ರೀತಿಯ ಕೆಲಸಗಳನ್ನು ಮಾಡಿಸ್ತಾರೆ ಅಂತ. ಇನ್ನು ಸಾತ್ವಿಕರಿಗೆ ಸುಖ, ಮಿಶ್ರರಿಗೆ ಸಂಸಾರ, ಅಧಮರಿಗೆ ದುಃಖ, ಇದನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇದರಿಂದ ನಮಗೇನಾಯಿತು ಅಂತ ಯೋಚನೆ ಮಾಡಿದರೆ, ಈಗ ಉದಾಹರಣೆಗೆ ಇದು ನಮಗೆ ಸಾಧನೆಗೆ ಸ್ಫೂರ್ತಿ ಕೊಡ್ತದೆ. ಯಾಕೆ ಅಂತ ಇಲ್ಲಿ ನಾವು ಗಮನಿಸೋಣ. ಈಗ ಒಂದು ಕ್ಲಾಸ್ ಇದೆ ಅಂತ ಇಟ್ಕೊಳ್ಳೋಣ. ಆ ಕ್ಲಾಸಲ್ಲಿ ಒಬ್ಬ ಬಹಳ ಫಸ್ಟ್ ಡೇಯಿಂದ ಎಂಡ್ ಆಫ್ ದ ಸ್ಟಡಿ ಪೀರಿಯಡ್ ತನಕ ಸಿಕ್ಕಾಪಟ್ಟೆ ಶ್ರಮಪಟ್ಟು ತಾನು ಓದಿನಲ್ಲಿ ಆಸಕ್ತಿ ಇಟ್ಕೊಂಡು ಆಟ ನಿದ್ರೆ ಎಲ್ಲ ಬಿಟ್ಟು ತಪಸ್ಸಿನ ಹಾಗೆ ಅವನು ಸಾಧನೆ ಮಾಡ್ತಾ ಇದ್ದಾನೆ ಅಂತ ಒಂದು ಇಟ್ಕೊಳ್ಳೋಣ. ಒಂದು ಗುಂಪಿನ ಹುಡುಗರು ಹೀಗಿರ್ತಾರೆ, ಇನ್ನೊಂದು ಗುಂಪಿನ ಹುಡುಗರು ಆ್ಯಾವ್ರೇಜ್ ಆಗಿರ್ತಾರೆ, ಇನ್ನೊಂದು ಮೂರನೇ ಗುಂಪಿನ ಹುಡುಗರು ಇದ್ದವರಿಗೆಲ್ಲ ಉಪದ್ರ ಮಾಡಿ ತಾವೂ ಓದದೆ ಇನ್ನೊಬ್ಬರನ್ನೂ ಹಾಳು ಮಾಡಿ ಇಂಥವ್ರು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ಮೊದಲು ಯಾರಿದ್ದಾನೆ ಅಷ್ಟೆಲ್ಲ ಮಾಡ್ತಾ ಇದ್ದಾನೆ, ಅವನು ಹಿ ಡಿಸರ್ವ್ಸ್ ಅಲ್ವಾ. ಆಫ್ಟರ್ ಹಿ ಕ್ಲಿಯರ್ಸ್ ಆಲ್ ದ ಎಕ್ಸಾಮ್ಸ್ ಹಿ ಡಿಸರ್ವ್ಸ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್. ಹಾಗಾಗಿ ಅವನಿಗೆ ಮೋಕ್ಷ ಅಂತ ಇಟ್ಕೊಳ್ಳೋಣ. ಇನ್ನೊಬ್ಬ ಇದ್ದಾನೆ, ಆ್ಯಾವ್ರೇಜ್ ಇದ್ದಾನೆ, ಅವನು ಮೀಡಿಯಾಕರ್ ಆಗಿ ಅವನಿಗೆ ಬೇಕಾದಂತಹ ನಿತ್ಯ ಸಂಸಾರವನ್ನು ಕೊಡ್ತಾರೆ. ಇನ್ನು ಕಲಿಪ್ರವೃತ್ತಿಗಳಿದ್ದಾರೆ, ಇವರಿಗೆ ಅಂದಂತ ಮಸ್ಸು ಕೊಡ್ತಾರೆ ಅಂತಂದರೆ ಇದು ಪಾರ್ಶಿಯಾಲಿಟಿ ಅಂತ ಅರ್ಥ ಅಲ್ಲ. ಅವರವರು ಏನು ಮಾಡಿದ್ದಾರೆ ಅವರವರಿಗೆ ಅದು ಸಿಕ್ಕಿದೆ ಅಂತ ಅರ್ಥ. ಇವಾಗ ಒಬ್ಬ 100 ಔಟ್ ಆಫ್ 100 ತೆಗೆಯೋನು ಯಾರಿದ್ದಾನೆ ಅವನಿಗೂ ಎಲ್ರಿಗೂ ಒಂದೇ ಸೆಟ್ ಆಫ್ ಮಾರ್ಕ್ಸ್ ಅಂತ ಹೇಳಿದರೆ ಯಾರೂ ಸಾಧನೆ ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಮಾಡಲಿ ಬಿಡಲಿ ಒಂದೇ ಅಪ್ಪ, ನಮಗೆ ಎಂಡ್ ರಿಸಲ್ಟ್ ಒಂದೇ ಅಲ್ವಾ, ನಾವು ಯಾಕೆ ಏನಾದರೂ ಮಾಡಬೇಕು ಅಂತ ಯಾರೂ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಫಲ ಹೇಗಿದೆ ಅಂತ ನಮಗೆ ಗೊತ್ತು ಮಾಡಿಸಿದರೆ ಆ ರೀತಿಯ ಜೀವರಾಶಿಗಳು ಆ ರೀತಿಯ ಸಾಧನೆಯನ್ನು ಮಾಡಿದಾಗ ಅವರಿಗೆ ಒಂದು ವಿ ಹ್ಯಾವ್ ಟು ಗಿವ್ ಸಮ್ ಕೈಂಡ್ ಆಫ್ ಕ್ರೆಡಿಟ್ ಅಲ್ವಾ. ಈ ತಪ್ಪು ಮಾಡಿದವನಿಗೂ ಒಂದೇ ಥರ, ಸರಿ ಮಾಡಿದವನಿಗೂ ಒಂದೇ ಥರ, ಏನು ಮಾಡದೆ ಅನ್ನೋನಿಗೆ ಅಷ್ಟೇ ಅಂತಂದು ಎಲ್ರಿಗೂ ಹೀಗೆ ಮಾಡಿಬಿಟ್ರೆ ಆವಾಗ ಅನ್ಯಾಯ ಮಾಡಿದಾಗ ಆಗತ್ತೆ ಹೊರತು ಪಕ್ಷಪಾತ ಮಾಡಿದ ಹಾಗೆ ಆಗಲ್ಲ. ಅಥವಾ ಅನ್ಯಾಯ ಹಾಗೆ ಮಾಡಿದರೆ ಪಕ್ಷಪಾತ ಮಾಡಿದ ಹಾಗೆ ಆಗತ್ತೆ. ಯಾಕಂದರೆ ಒಳ್ಳೇದು ಮಾಡಿದವನಿಗೂ ಎಲ್ಲತ್ರಲ್ಗೂ ಒಂದೇ ರಿಸಲ್ಟ್ ಅಂದರೆ ಯಾರು ಓದ್ತಾರೆ ಶಾಲೆಯಲ್ಲಿ? ಒಳ್ಳೇದು ಮಾಡೋದ್ರಿಂದ ಒಳ್ಳೆ ಫಲ ಅಂತ ಗೊತ್ತಾದಾಗ ಒಳ್ಳೆಯವನು ಒಳ್ಳೇದು ಮಾಡ್ತಾನೆ. ಹೀಗೆ ಆಚಾರ್ಯ ಮಧ್ವರು ಮಾಡುವುದರಲ್ಲಿ ಯಾವುದೇ ರೀತಿಯ ಪಕ್ಷಪಾತ ಇಲ್ಲ. ಭಗವಂತನ ಆ ಆಜ್ಞಾ ಮೇರೆಗೆ ಯಥಾವತ್ತಾದದ್ದು ಒಳ್ಳೆಯದಾದಂಥ ಕರೆಕ್ಟ್ ಜಡ್ಜ್ಮೆಂಟ್ ಇದು ಆಚಾರ್ಯ ಮಧ್ವರು ಕೊಡುವಂಥದ್ದು ಅಂತ ಅವರೇ ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಇಂತಹ ಪವಮಾನನಾದಂತಹ ಮುಖ್ಯ ಪ್ರಾಣದೇವರು ನಮಗೆ ಸಲಹಲಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಾವು ಅವರಿಗೆ ನಮಸ್ಕಾರಗಳನ್ನು ಅಗತ್ಯವಾಗಿ ಸಲ್ಲಿಸಬೇಕು, ಕೃತಜ್ಞತೆಗಳನ್ನು. ಯಾಕಂದರೆ ನಮ್ಮ ಉಪಜೀವಿ ಅಂದರೆ ನಮ್ಮ ಎಕ್ಸಿಸ್ಟೆನ್ಸೇ ಅವರಿಂದ, ಅವರನ್ನು ಹೊರತುಪಡಿಸಿ ನಮ್ಮ ಜೀವನ ಇಲ್ಲ. ಇಂತಹ ಮುಖ್ಯ ಪ್ರಾಣದೇವರು ನಮಗೆ ಅತ್ಯಗತ್ಯ ಅಂತ ಗೊತ್ತಾಯಿತು. ಇನ್ನು ಅವರು ಹೇಗೆ ನಮ್ಮನ್ನು ಅನುಗ್ರಹಿಸಬೇಕು ಅಂದರೆ ಸಲಹಲಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಸಲಹುವುದು ಅಂತಂದ್ರು ಸಲಹೆ ಶಬ್ದಕ್ಕೆ ಗೈಡೆನ್ಸ್ ಅಂತ ಅರ್ಥ, ಮಾರ್ಗದರ್ಶನ, ಗೈಡೆನ್ಸ್ ಅಂತ ಅರ್ಥ ಕನ್ನಡದಲ್ಲಿ. ಗೈಡೆನ್ಸ್ ಕೊಡುವುದು ಹೇಗೆ? ಪ್ರತಿಯೊಬ್ಬರು ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಟು ಹೇಳೋಕ್ಕೆಲ್ಲ ಅವರು ನಮಗೇನು ಆಳಲ್ಲ ಅವರು. ಆದರೂ ನಮಗೆ ಈ ರೀತಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಹೇಗೆ? ಶಾಸ್ತ್ರಗಳ ರಚಿಸಿ, ಅಂದರೆ ಇಂತಹ ಗ್ರಂಥಗಳನ್ನು ನಮಗೆ ಕೊಟ್ಟು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ನೋಡಿ, ವೇದಗಳಲ್ಲಿ ವಿಧಿ ನಿಷಿದ್ಧ ಅಂತ ಇದೆ. ವೇದಗಳಲ್ಲಿ ಇಷ್ಟು ವಿಧಿ ಅಂದರೆ ಇಷ್ಟು ಮಾಡಬೇಕು, ಇಷ್ಟು ನಿಷಿದ್ಧ ಅಂತ ಇದೆ, ಇಷ್ಟು ಮಾಡಬಾರ್ದು ಅಂತ. ಅದರ ಯಥಾವತ್ತಾದಂತಹ ಪರಿಚಯವನ್ನು ನಮಗೆ ಕೊಡುವುದರ ಮೂಲಕ ನಮಗೆ ಸಲಹೆ
ಯನ್ನು ಕೊಡ್ತಾ ಇದ್ದಾರೆ. ಆದರೆ ಅಲ್ಲ ಅವ್ರು ಕೊಟ್ಟಿದ್ದಾರಲ್ಲ, ಅಲ್ಲ, ಅದು ನಮ್ಮಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಹಾಗಾಗಿ ನಾವು ಅವರನ್ನು ಪ್ರಾರ್ಥಿಸಬೇಕು. ಸಲಹಿ ನಮ್ಮನ್ನು ಸಲಹಲಿ ಅಂತ ಜಗನ್ನಾಥದಾಸರು ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ನಾವು ಮಾಡಬೇಕು. ಹೇಗೆ ಗೋವಳ ಭಗವಂತ ಗೋವರ್ಧನಗಿರಿ ಬೆಟ್ಟ ಎತ್ತಿದ, ಆದರೆ ಅವನಿಗೆ ಮಾತ್ರ ಸಾಮರ್ಥ್ಯ ಇರೋದು ಅದನ್ನು ಎತ್ತಲಿಕ್ಕೆ. ಯಾಕಂದರೆ ಹೇಗೋ ಪ್ರಾಣದೇವರು ಮಾಡ್ತಾ ಇದ್ದಾರಲ್ಲ ಶ್ವಾಸೋಚ್ಛ್ವಾಸ, ಅವರೇ ಇದನ್ನು ಎಲ್ಲ ಮಾಡಿಬಿಡ್ಲಿ ಅಂತ ಹಂಗಲ್ಲ, ನಮಗೂ ಕೆಲವು ಇದೆ ಮಾಡಲಿಕ್ಕೆ. ಹಾಗಾಗಿ ಆಗ ಗೋವಳರು ಏನು ಮಾಡಿದರು ಅಂದರೆ, ಅವರೂ ಒಂದೊಂದು ಕೋಲನ್ನು ತಂದು ಹಿಡ್ಕೊಂಡ್ರಂತೆ ಬೆಟ್ಟಕ್ಕೆ. ಅದರಿಂದ ಅವ್ರ ಕೋಲ್ ಬಿಟ್ಟರೆ ಏನು ಬಿದ್ದೋಗಲ್ಲ ಬೆಟ್ಟ. ಆದರೂ ಕೂಡ ಅವ್ರ ಕರ್ತವ್ಯ ಅಂತ ಹೇಳಿ ಕೃಷ್ಣ ಎತ್ತಿದ ನಾನು ಎತ್ತಿತ್ತೇನೆ ಅಂತ ಒಂದು ಕೋಲ್ ಹಿಡ್ಕೊಂಡ್ರಂತೆ. ಅದೇ ರೀತಿಯಲ್ಲಿ ನಾವು ಕೂಡ ನಮಗೆ ಪ್ರಾಣದೇವರು ನಿಂತು ಪ್ರೇರಣೆ ಮಾಡಿದಾಗ ನಾವು ಕರ್ತವ್ಯ ನಾವು ನಡೆಸಬೇಕಾದ್ದು, ನಾವು ಅಧ್ಯಯನ ಮಾಡಬೇಕಾದ್ದು. ಅವರು ಕೊಟ್ಟಂತಹದ್ದೇ ಅಪಾರ. ಅಂದರೆ ಇಷ್ಟನ್ನು ಕೊಟ್ಟಿದ್ದಾರೆ, ಅದೇ ನಮ್ಮ ಪುಣ್ಯ. ಅಂದರೆ ನಮ್ಮ ಮಾಧ್ವರಾಗಿ ಏನು ಸಿಕ್ತು ಅಂತ ಕೇಳಬಹುದು. ಇಂಥ ದೊಡ್ಡ ಸಂಪತ್ತು, ವೇದಗಳ ಅರ್ಥ ನಿರ್ಣಯಕವಾದಂತಹ ಬ್ರಹ್ಮಸೂತ್ರ, ಅದಕ್ಕೆ ಅನುವ್ಯಾಖ್ಯಾನಾದಿ ಸರ್ವಮೂಲ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಸದಾಚಾರ ಸ್ಮೃತಿ, ದ್ವಾದಶ ಸ್ತೋತ್ರ, ಅಂತಹ ದೊಡ್ಡ ದೊಡ್ಡ ಗ್ರಂಥಗಳನ್ನು ಕೊಟ್ಟು ನಾವು ಹೇಗೆ ಕರ್ಮಾಚರಣೆ ಹೇಗೆ ಮಾಡಬೇಕು, ಜಪ ಹೇಗೆ ಮಾಡಬೇಕು, ಸಂಧ್ಯಾವಂದನಾದಿಗಳನ್ನು ಹೇಗೆ ಮಾಡಬೇಕು, ಏಕಾದಶ್ಯಾದಿ ಉಪವಾಸಗಳನ್ನು ಹೇಗೆ ಮಾಡಬೇಕು, ತಿಥಿ ನಿರ್ಣಯ, ಪ್ರತಿಯೊಂದು ದಿನಗಣನೆ ಹೇಗೆ ಮಾಡಬೇಕು, ಅಥವಾ ಇನ್ನು ದಶೋಪನಿಷತ್ ಭಾಷ್ಯ, ಈ ಗೀತಾ ಭಾಷ್ಯ, ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ರಾಮಾಯಣದ ನಿರ್ಣಯ, ಎಲ್ಲವನ್ನು ಇಂಥದ್ದನ್ನು ಮುಟ್ಟಿಲ್ದ ಅಂತ ಇಲ್ಲ ಆಚಾರ್ಯ ಮಧ್ವರು. ಅದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ನಮಗೆ ಯಾವುದೆಲ್ಲ ವಿಹಿತ, ಕೆಲವುದು ಶ್ರವಣಕ್ಕೆ ವಿಹಿತ, ಕೆಲವುದು ಅಧ್ಯಯನಕ್ಕೆ ವಿಹಿತ, ಇಂಥದ್ದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಶ್ರವಣ ಮಾಡುವುದರ ಮೂಲಕ, ಯಾಕಂದರೆ ಆಚಾರ್ಯರು ಕೊಟ್ಟಂಥ ಎಲ್ಲ ಥರ ಸಾರವನ್ನು ಜಗನ್ನಾಥದಾಸರು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಅಧ್ಯಯನದ ಮೂಲಕ ಉದ್ಗ್ರಂಥಗಳ ಒಂದು ವಿಷಯವನ್ನು ಈ ಮೂಲಕ ನಾವು ಅಧ್ಯಯನ ಮಾಡಿ ಕೇಳಿಸಿಕೊಂಡು ಜೀವನದಲ್ಲಿ ಅಳವಡಿಸಿ, ಮುಖ್ಯವಾಗಿ ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ, ಈ ಶ್ಲೋಕದ ಮುಖ್ಯ ಪ್ರಾಣದೇವರ ಪುನಃ ಹೇಳ್ತಾ ಇದ್ದೇನೆ. ಅವರ ಚಿಂತನೆಯನ್ನು ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಶರ್ವೇಂದ್ರ ಪೂರ್ವೈಹಿ ಅಂತ ಹೇಳ್ತಾರೆ. ರುದ್ರಾದಿ ದೇವತೆಗಳಿಗೆ ಅದನ್ನು ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಒಂದು ಶ್ಲೋಕದಲ್ಲಿ ಏನು ಮಹಾ ಮಾಡಲಿಕ್ಕೆ ಸಾಧ್ಯ. ಆದರೂ ಕೂಡ ಅಗತ್ಯವಾಗಿ ನಾವು ಮಾಡಲೇಬೇಕಾದಂತಹದ್ದು ಮುಖ್ಯ ಪ್ರಾಣದೇವರ ಚಿಂತನೆ ಅಂತ ಹೇಳ್ತಾ, ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರ ಅಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀ ಮಧ್ವೇಶಾರ್ಪಿತಮಸ್ತು.